ಸ್ನೇಹಿತರೆ, ಎಲ್ರಿಗೂ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಕಡೆಯಿಂದ ಸ್ವಾಗತ ಹೇಳುತ್ತಾ, ನಾನು ಇವತ್ತಿನ ಈ ವಿಡಿಯೋದ ವಿಷಯ ಅಂದರೆ, ಇವತ್ತು ನನಗೆ ಎಲ್ಲಿಗೂ ಹೋಗಲಿಕ್ಕಿಲ್ಲ. ನಾನು ಮನೆಯಲ್ಲೇ ಇದ್ದೇನೆ. ಆ ಕಾರಣದಿಂದ ಇಲ್ಲಿ ಮನೆಯ ಸುತ್ತಮುತ್ತಲೇ ಸ್ವಲ್ಪ ಆಚೀಚೆ ಹೋಗ್ತಾ ಇದ್ದೇನೆ. ನಿಮಗೆ ಇದರಲ್ಲಿ ಎರಡು ವಿಷಯ ಹೇಳ್ತೇನೆ ಅಷ್ಟೇ, ಬೇರೇನು ಹೇಳಲ್ಲ. ಜಾಸ್ತಿ ಏನು ಹೇಳಲಿಕ್ಕೆ ಕೂಡ ಇವತ್ತು ಹೋಗೋದಿಲ್ಲ. ನಿನ್ನೆ ಕೂಡ ನಾನು ವಿಡಿಯೋ ಮಾಡಿರಲಿಲ್ಲ, ಟೈಮ್ ಇಲ್ಲ. ಆ ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯೂಟ್ಯೂಬ್ದು ವಿಡಿಯೋ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಉಂಟು. ಬೇರೆ ಬೇರೆ ಕೆಲಸದ ಒತ್ತಡ ಕೂಡ ಇರುವ ಕಾರಣದಿಂದ ನಾನು ಸ್ವಲ್ಪ ವಿಡಿಯೋ ಮಾಡೋದನ್ನು ಕೂಡ ಕಡಿಮೆ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ನಾನೊಂದು ಈ ಸಣ್ಣ ವ್ಲಾಗ್ ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಹೋಗೋಣ ಅಲ್ಲಿಗೆ. ಸ್ನೇಹಿತರೆ, ಇದು ನಾನೇನು ತೋಟ ಅಥವಾ ಏನು ಮಾಡ್ತಿಲ್ಲ. ನಮಗಿರುವ ಸಣ್ಣ ಜಾಗದಲ್ಲಿ ಬಹಳಷ್ಟು ಆಸೆಯಿಂದ ನಾನು ಈ ಸ್ವಲ್ಪ ಮೆಣಸನ್ನು ತಂದು ಇಲ್ಲಿ ಬೀಜ ಹಾಕಿ ಇದನ್ನು ಮಾಡಿದ್ದು. ಇದನ್ನು ನಾವು ದಿರ್ಸಲ ಮೆಣಸು ಅಂತ ಕರಿತೀವಿ. ದಿರ್ಸಲ ಮುಂಚಿ ಅಂತ ನಮ್ಮ ಬ್ಯಾರಿ ಭಾಷೆಯಲ್ಲಿ ದಿರ್ಸಲ ಮೊಲವು ಅಂತ ಕರೀತಾರೆ. ಅದೇ ಕನ್ನಡದಲ್ಲಾದರೆ ಗಾಂಧಾರಿ ಮೆಣಸು ಅಂತ ಕರೀತಾರೆ. ಮತ್ತು ನೊಚ್ಚ ಮೆಣಸು, ಲವಂಗ ಮೆಣಸು, ಚೂರು ಮೆಣಸು, ಸಣ್ಣ ಮೆಣಸು, ಜೀರಿಗೆ ಮೆಣಸು, ಹೀಗೆ ಒಂದೊಂದು ಪ್ಲೇಸಿಗೆ ಒಂದೊಂದು ಥರ ಕರೀತಾ ಇರ್ತಾರೆ ಇದನ್ನು. ಇದು ಮೊದಲೆಲ್ಲ ಹೇಗೆ ಅಂದರೆ, ತೋಟದಲ್ಲಿ ಅಥವಾ ಮನೆ ಹತ್ರ ತನ್ನಷ್ಟಕ್ಕೆ, ಯಾರು ನೆಡಬೇಕಂತ ಏನಿರಲಿಲ್ಲ, ತನ್ನಷ್ಟಕ್ಕೆ ತಾನೇ ಆಗ್ತಾ ಇತ್ತು. ಈ ಸೈಂಟಿಫಿಕ್ ನೇಮ್ ಏನಂದರೆ, ಈ ವೈಜ್ಞಾನಿಕ ಹೆಸರು ಏನಂದರೆ ಕ್ಯಾಪ್ಸಿಕಮ್ ಚೈನೀಸ್ ಅಂತ. ಈಗ ನಾವು ಕ್ಯಾಪ್ಸಿಕಮ್ ಮೆಣಸು ಯಾವುದಂತ ನಿಮ್ಗೆ ಗೊತ್ತುಂಟು. ಕ್ಯಾಪ್ಸಿಕಮ್ ನಾವೆಲ್ಲ ಬೇರೆ ಕಡೆ ಎಲ್ಲ ತಿಂತೇವಲ್ಲ, ಈ ಚಿಲ್ಲಿಗೆ ಮತ್ತು ಬೇರೆ ಬಿರಿಯಾನಿಗೆಲ್ಲ ಹಾಕ್ತಾರೆ ಕ್ಯಾಪ್ಸಿಕಮ್. ಅದಲ್ಲ ಇದು ಕ್ಯಾಪ್ಸಿಕಮ್ ಚೈನೀಸ್ ಅಂತ ಇದರದ್ದು ವೈಜ್ಞಾನಿಕ ಹೆಸರು. ಮತ್ತು ಇಂಗ್ಲೀಷ್ನಲ್ಲಿ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತಾರೆ ಇದಕ್ಕೆ, ಬರ್ಡ್ ಐ ಚಿಲ್ಲಿ ಅಂತ. ನಾವು ಇಲ್ಲಿ ಎಂತೆಂಥ ಹೆಸರು ಉಂಟು, ಇಲ್ಲಿ ಕನ್ನಡದಲ್ಲಿರುವಷ್ಟು ಹೆಸರು ಇದಕ್ಕೆ ಬೇರೆ ಯಾವ ಭಾಷೆಯಲ್ಲಿ ಇಲ್ಲೋ ಅಂತ ಕಾಣ್ತದೆ. ಅಷ್ಟು ಹೆಸರು ಉಂಟು ಇದಕ್ಕೆ. ಮತ್ತು ಇದರ ಮೂಲ ಯಾವುದು ಗೊತ್ತುಂಟಾ? ನಿಜವಾಗಿಯೂ ಇದರ ಮೂಲ ಇಲ್ಲೆಲ್ಲ, ಇದು ಬ್ರೆಜಿಲ್ ಆ ಕಡೆಯಿಂದ ಬಂದದ್ದು. ಇದು ನಮ್ಮ ಊರಿನದ್ದಲ್ಲ, ನಮ್ಮ ಊರಿನದ್ದಲ್ಲ, ಆ ಕಡೆಯಿಂದ ಬಂದದ್ದು. ಅಲ್ಲಿಂದ ಬಂದದ್ದಂದರೆ ಅಲ್ಲಿಂದ ತಗೊಂಡು ಬಂದು ಹಿಂದಿನವರು ಯಾರು ಬ್ರಿಟಿಷರ ಯಾರಿಗಂತ ಗೊತ್ತಿಲ್ಲ, ಅಲ್ಲಿಂದ ಈ ಗಿಡವನ್ನು ತಂದು ನೆಟ್ಟು ಇಲ್ಲಿ ಮಾಡಿದ ಮೆಣಸು ಅಂತ ಹೇಳ್ತಾರೆ. ಆದರೂ ಕೂಡ ಇದು ಗಾಂಧಾರಿ ಮೆಣಸು ಅಂತ ಯಾಕೆ ಹೆಸರು ಬಂತಂತ ಗೊತ್ತಿಲ್ಲ ನನಗೆ. ಮತ್ತು ಜೀರಿಗೆ ಮೆಣಸು ಆದರೆ ಸಣ್ಣ ಸಣ್ಣ ಜೀರಿಗೆ ಥರ ಉಂಟಲ್ಲ, ಮತ್ತು ಸಣ್ಣ ಮೆಣಸು, ಲವಂಗ ಮೆಣಸು ಹಾಗೆಲ್ಲ ಕರೀತಾರೆ. ಗಾಂಧಾರಿ ಮೆಣಸು ಅಂತ ಯಾಕೆ ಹೆಸರು ಬಂತಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಅದೇ ರೀತಿ ನಾನು ಈ ಗಿಡವನ್ನು ನೆಟ್ಟು ತುಂಬ ಜಾಗ್ರತೆ ಮಾಡಿದ್ದೇನೆ. ಈ ಒಂದು ಗಿಡ ಬೇಕಂತ ನನಗೆ. ಅಂದರೆ ಈ ಮೆಣಸು ಅಂದರೆ ಒಂದು ಸ್ವಲ್ಪ ಇಷ್ಟ, ಯಾವುದಕ್ಕೂ ಕೂಡ ಸ್ವಲ್ಪ ಇಷ್ಟ ಆಗ್ತದೆ. ಅಂದರೆ ನಮ್ಮ ಏನು ಕರಿ ಮಾಡ್ತಾರಲ್ಲ ಪದಾರ್ಥ, ಅದು ಮಾಡುವಾಗ ಕೂಡ ಏನಾದರೂ ಅದು ಒಳ್ಳೆದಾಗದಿದ್ದರೆ ಈ ಮೆಣಸು ಸಾಕಾಗ್ತದೆ. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹುಣಸೆ ಹುಳಿ ಹಾಕಿ, 1-2 ತುಂಡು ಬೆಳ್ಳುಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದರೆ ಒಳ್ಳೆ ಊಟ ಸಾಕ್ತದೆ ಇದರಲ್ಲಿ. ಆ ರೀತಿ ಇದರದ್ದು ನಮಗೇನು ಗೊತ್ತಿಲ್ಲ, ಇದು ಹಾಗೆ ಹೀಗೆ ಅಂತ. ಈಗ ಬಹಳ ಟ್ರೆಂಡಲ್ಲಿದೆ. ಯಾಕೆ ಗೊತ್ತುಂಟ ಈಗ ಟ್ರೆಂಡಲ್ಲಿರೋದು? ಇದಕ್ಕೆ ನಿಜವಾಗಿಯೂ ಈ ಮಾರ್ಕೆಟ್ ರೇಟ್ ಎಷ್ಟಿದೆ ಗೊತ್ತುಂಟ? 700ರಿಂದ 800 ತನಕ ಉಂಟಂತೆ ಕೆಜಿಗೆ. ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಮೊದಲೆಲ್ಲ. ಈಗಲೂ ಕೂಡ ಅಷ್ಟೇ, ಒಂದೊಂದು ಹಲ್ಲಿಗೆ ಹೋದರೆ ಅಲ್ಲಿ ಬೇಕಾದಷ್ಟು ಸಿಗ್ತದೆ ಫಸಲು. ಇದ್ರದ್ದು ಬೇಕಾದಷ್ಟು ಇರ್ತದೆ. ಇದರಲ್ಲಿ ವೈಟ್ ಬರ್ತದೆ, ಮತ್ತು ಈಗ ಹಸಿರು ಬರ್ತದೆ, ಮತ್ತು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ. ಅದು ಕೂಡ ಗಾಂಧಾರಿ ಮೆಣಸು ಅಂತಲೇ ಹೇಳ್ತಾರೆ. ಮತ್ತೊಂದು ವಿಚಾರ ಅಂತ ಗೊತ್ತುಂಟ ಫ್ರೆಂಡ್ಸ್, ಇದರಲ್ಲಿ ತುಂಬ ಔಷಧೀಯ ಗುಣ ಇದೆ ಅಂತೆ. ಈ ಗಾಂಧಾರಿ ಮೆಣಸಿಲ್ವಾ, ಅದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದಂತೆ. ಅದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ನಾವು ಸಂದಿರುವಾಗ ತಿಂದರೆ ಹೊಟ್ಟೆ ನೋವು ಬರ್ತಾ ಇತ್ತು ಇದರಲ್ಲಿ. ಸ್ವಲ್ಪ ಜಾಸ್ತಿ ತಿಂದರೆ ಮರುದಿನ ತಂಡಸ್ಗೆ ಕೂಡ ಹೋಗಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗ್ತಾ ಇತ್ತು. ಆದರೂ ಕೂಡ ಈಗ ಅಂದರೆ ವೈಜ್ಞಾನಿಕವಾಗಿ ಈಗ ಸಾಬೀತಾದದ್ದು ಏನಂದರೆ, ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದಂತೆ. ಅದು ಹೌದು. ಇದರದ್ದು ಯಾವುದಾದ್ರೂ ನಾವು ಉಪ್ಪು ಮುಂಚೆ ಅಂತ ಹೇಳ್ತೇವೆ, ಅದು ಮಾಡಿ ಊಟ ಮಾಡಿದರೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ವಾಪಸ್ ಹಸಿವಾಗಲಿಕ್ಕೆ ಶುರುವಾಗ್ತದೆ. ಮತ್ತು ಇದು ಹಲ್ಲುಗಳ ಒಸಡುಗಳನ್ನು ಬಲಪಡಿಸ್ತದೆ ಅಂತೆ, ಮತ್ತು ಹಲ್ಲಿನ ನೋವಿನ ನಿವಾರಣೆಗೆ ಕೂಡ ಮನೆಮದ್ದಂತೆ. ಇದನ್ನು ತಿಂದರೆ ಹಲ್ಲು ಬಿಡಿ, ನಾಲಿಗೆಯಿಂದ ನೀರು ಬರುವುದು ನೋಡಿದರೆ ಒಂದು ಕೊಡಪನ ನೀರು ಬರ್ಬೋದು, ಅಷ್ಟು ಬರ್ತದೆ. ಅದು ಹೇಗೆ ಹಲ್ಲುಗಳ ಒಸಡು ಬಲಪಡಿಸ್ತಂತ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಇರಬಹುದು ಈಗೆಲ್ಲ. ಮತ್ತು ಇದರಲ್ಲಿ ಇದು ತಿನ್ನುವುದರಿಂದ ಸಂಧಿವಾತ, ಸ್ನಾಯು ಸೆಳೆತ ಸಮಸ್ಯೆ ಎಲ್ಲ ಇರುವುದಿಲ್ಲ ಅಂತೆ.
ಅದ್ಯಾವುದು ಇರುವುದಿಲ್ಲ. ಆದರೆ ಉರಿ ತಡೆಕೊಳ್ಬೇಕಲ್ಲ, ಉರಿ ತಡೆದುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ನಮ್ಮದು ಈ ಬಿ ಪಿ ಎಲ್ಲ ಸ್ವಲ್ಪ ಲಿಮಿಟಲ್ಲಿ ಇರ್ತದಂತೆ, ನಿಯಂತ್ರಣದಲ್ಲಿ ಇರ್ತದಂತೆ. ಮತ್ತು ರೋಗಾಣುಗಳ ವಿರುದ್ಧ ಹೋರಾಡ್ತದೆ ಅಂತೆ. ಕೈಕಾಲುಗಳಲ್ಲಿ ಊತ ಗುಳ್ಳೆ ಸಮಸ್ಯೆ ಬಂದರೆ ಈ ಗಾಂಧಾರಿ ಮೆಣಸು ತಿನ್ನಬೇಕಂತೆ ನಾವೆಲ್ಲ. ಅದೇ ರೀತಿ ಇದು ಯಾವುದಂದರೆ ಇದನ್ನು ಮನೆಮದ್ದಾಗಿ ತುಂಬ ಬಳಸ್ತಾರಂತೆ. ಮತ್ತು ಜೀರಿಗೆ ಮೆಣಸಿಲ್ವ ಇದು ಗಾಂಧಾರಿ ಮೆಣಸು, ಅದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಈ ಹಾರ್ಟ್ ಪೇಷಂಟ್ಗಳೆಲ್ಲಿದ್ದಾರಲ್ಲ ಅವರಿಗೆ ತುಂಬ ಒಳ್ಳೆಯದಂತೆ. ಅವರಿಗೆ ಹಾರ್ಟ್ ಅಷ್ಟು ಬೇಗ ಅಟ್ಯಾಕ್ ಕೂಡ ಆಗೋದಿಲ್ಲ, ಮತ್ತು ಸ್ವಲ್ಪ ಕಂಟ್ರೋಲ್ಗೆ ಬರ್ತದಂತೆ. ಮತ್ತು ಮೇಯ್ನ್ ಅಂದರೆ ಈ ಬೊಜ್ಜು ಬರ್ತದಲ್ಲ ಅದನ್ನು ಈ ಗಾಂಧಾರಿ ಮೆಣಸು ತಡೆಗಟ್ತದೆ ಹೀಗೆ ಹೇಳ್ತಾರೆ. ಮತ್ತು ನಮಗೆ ಈ ವಿಚಾರದಲ್ಲಿ ಅಷ್ಟು ಗೊತ್ತಿಲ್ಲ, ನಾವು ಬೇರೆಲ್ಲ ಮಾಹಿತಿಗಳನ್ನು ನೋಡಿ ಇಲ್ಲಿ ಹೇಳ್ತಾ ಇರುವುದು. ಅಂದರೆ ಇಷ್ಟೆಲ್ಲ ಇದರಲ್ಲಿ ಮನೆಮದ್ದಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈಗ ಗೊತ್ತಿದ್ದರೆ ಇದನ್ನು ಇಷ್ಟು ಗೊತ್ತಿದ್ರೂ ಕೂಡ ಇದರಲ್ಲಿ ಬಿ ಪಿ ಕಂಟ್ರೋಲ್ ಆಗೋದು ಹೇಗೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅವನಿಗೆ ಮತ್ತೆ ಯಾವುದು ಬಿ ಪಿ ಬರಲಿಕ್ಕಿಲ್ಲ ಅಂದರೆ ಅಷ್ಟು ಖಾರ ಉಂಟು ಇದನ್ನು ಮುಟ್ಟಿ ಒಮ್ಮೆ ನಮ್ಮ ಈ ಕೆನ್ನೆಯನ್ನು ಮುಟ್ಟಿದರೆ ಕೂಡ ಅದು ಸ್ವಲ್ಪ ಹೊತ್ತು ಉರಿತಾ ಇರ್ತದೆ, ಅಷ್ಟು ಖಾರ ಇರುವ ಮೆಣಸು ಇದು. ಫ್ರೆಂಡ್ಸ್, ಅದೇನೇ ಇರಲಿ, ನಾನೀಗ ಇದನ್ನು ನೆಟ್ಟಿದ್ದೇನೆ. ಈಗ ಇದರಲ್ಲಿ ಫಸಲು ಬರ್ತಾ ಉಂಟು ನೋಡಿ. ಈ ನಮ್ಮ ಈ ದೀರ್ಸನ ಮೆಣಸು ಆಗ್ತಾ ಉಂಟು, ಗಾಂಧಾರಿ ಮೆಣಸು ಆಗ್ತಾ ಉಂಟು. ಇನ್ನು ಹಣ್ಣಾದ ಮೇಲೆ ಮತ್ತೆ ವಾಪಸ್ ವೀಡಿಯೋ ತೆಗೆಯುವ. ಓಕೆ, ಇಲ್ಲಿಗೆ ಈ ಗಾಂಧಾರಿ ಮೆಣಸಿದ್ದು ಇಲ್ಲಿಗೆ ಮುಗಿಸ್ತೇನೆ. ಈಗ ಮತ್ತೊಂದು ಗಿಡ ಉಂಟು, ಅದು ಅಲ್ಲಿ ಬಲ್ಲೆಯಲ್ಲಿ ಇದ್ದದ್ದು, ಅದನ್ನೀಗ ತೋರಿಸ್ತೇನೆ ಆಯಿತಾ. ಅದನ್ನು ತೋರಿಸ್ತೇನೆ. ಅದರಲ್ಲಿ ಕೂಡ ತುಂಬ ಔಷಧೀಯ ಗುಣಗಳಿದೆ ಅಂತೆ, ನೋಡೋಣ. ಅದು ಫ್ರೆಂಡ್ಸ್, ಇದು ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇದ್ದ ಗಿಡ. ಇದು ಹೆಚ್ಚಿನ ಎಲ್ಲ ಕಡೆ ಉಂಟು, ನಮ್ಮ ಕರಾವಳಿ ಕಡೆ. ಇದನ್ನು ಇಂಗ್ಲೀಷ್ನಲ್ಲಿ ಅಂತ ಸನ್ಬೆರ್ರಿ ರಾಯಲ್ಟಿ ಅಂತ ಹೇಳ್ತಾರಂತೆ. ಮತ್ತು ಅದರದ್ದು ವೈಜ್ಞಾನಿಕ ಹೆಸರೇನೆಂದರೆ ಪೈಸೇಲಿಯಸ್ ಅಂಗುಲಟ ಅಂತ. ಅದು ಎಂಥ ಹೆಸರು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಾವೆಲ್ಲ ಇದನ್ನು ಕರೆಯೋದು ಏನಂದರೆ ಅಜ್ಜನ ಪುತ್ತೇಲ ಅಂತ. ಇದನ್ನು ಚಿಕ್ಕದಿಂದಲೂ ಹಾಗೆ ಕರಿತಾ ಇದ್ದದ್ದು ನಾವು, ಬೇರೆಯನ್ನು ಕರಿತಾ ಇಲ್ಲ ನಾವು, ಇದನ್ನು ಹಾಗೆ ಕರೆಯೋದು ನಾವು. ಇದರಲ್ಲಿ ಕೂಡ ತುಂಬ ವೈಜ್ಞಾನಿಕ ಗುಣಗಳಿವೆ ಅಂತೆ. ಇದರ ಅಮೆಝಾನ್ನಲ್ಲಿ ಇದರದ್ದು 1 kg ರೇಟ್ ಎಷ್ಟುಂಟಂದರೆ ನೀವೇ ನೋಡಿ ಅಂತೆ. ಒಮ್ಮೆ ನಾನು ಮೇಲೆ ತೋರಿಸ್ತೇನೆ ನಿಮಗೆ, ಅಷ್ಟು ರೇಟ್ ಉಂಟು. ಇಲ್ಲಿ ನಮ್ಮಲ್ಲಿ ಇದು ನಾಯ್ಸ ಅಂತ ಹೇಳ್ತಾರೆ, ಆ ರೀತಿ ಬೆಳೀತಾ ಉಂಟು. ಎಲ್ಲ ಇದ್ದ ಬಲ್ಲೆಯಲ್ಲೆಲ್ಲ ಇದು ಬೆಳೀತಾ ಉಂಟು. ಇದೆಲ್ಲ ನಮಗೆ ನೋಡಿ, ನಾವು ಆವಾಗ ಕೇರ್ಲೆಸ್ ಮಾಡಿದ್ದು, ಈಗ ಇದೆಲ್ಲ ಮದ್ದಿಗೆ ಉಪಯೋಗ ಆಗ್ತಾ ಉಂಟು. ಇದರದ್ದು ತಿಂದರೆ ಇದರ ಒಳಗೆ ಹಣ್ಣಾದರೆ ಒಳ್ಳೆ ಸ್ವಲ್ಪ ಒಗರೊಗರಾಗಿ ಸಿಹಿಯಾಗಿ ಮತ್ತು ಸ್ವಲ್ಪ ಹುಳಿಯಾಗಿ ಒಳ್ಳೆದಿರ್ತದೆ ತಿನ್ನಲಿಕ್ಕೆ. ನಮಗೆ ಚಿಕ್ಕದಿರುವಾಗೆಲ್ಲ ಇದನ್ನೇ ತಿನ್ನೋದು ಇದನ್ನು. ಮತ್ತು ತುಂಬ ಇತ್ತು, ಅದೆಲ್ಲ ಇನ್ನು ಎಷ್ಟು ರೇಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅದೆಲ್ಲ ಉಂಟು. ಮತ್ತು ಈ ಚೂರಿ ಮುಳ್ಳು ಹೇಳ್ತಾರೆ, ಮತ್ತೊಂದು ಮತ್ತೊಂದು ಹೇಳ್ತಾರೆ, ಅದು ಎಲ್ಲ ತುಂಬ ಉಂಟು. ಬಿಳಿ ವೈಟ್ ಇದ್ದೊಂದು, ಅದೆಲ್ಲ ಈಗೆಲ್ಲ ಬಾಯಿಗೆ ಬರ್ತಾ ಇಲ್ಲ ಅದರ ಹೆಸರೆಲ್ಲ. ಅದರ ವೈಜ್ಞಾನಿಕ ಹೆಸರು ಇಂಗ್ಲೀಷ್ ಹೆಸರೆಲ್ಲ ಬೇರೆ ಇರ್ಬೋದು. ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಹೇಳಿ. ನನಗೆ ಇದು ಗೊತ್ತಿಲ್ಲ. ನನಗೆ ಈ ತುಳುವಿನಲ್ಲಿ ಮತ್ತು ನಮ್ಮ ಭಾಷೆಯಲ್ಲಿ ಹೇಳುವುದು ಅದು ಸ್ವಲ್ಪ ಪೆದಂಬದು ಮಾತು, ನಿಮಗೆ ನಗು ಬರ್ಬೋದು. ಆದರೂ ಕೂಡ ಏನು ಹೇಳ್ತದೆ ಅದಕ್ಕೇನು ಹೇಳಲಿಕ್ಕೆ ಬೇರೆ ಏನು ಹೆಸರೇ ಇಲ್ಲ. ನಾವು ಹೇಳ್ತಾ ಇದ್ದದ್ದು ಹಾಗೆ ಅದನ್ನು ಅಜ್ಜನ ಪೊತ್ತೇಲ ಅಂತ. ಈಗ ಏನು ಹೇಳ್ತಾರಂತ ಗೊತ್ತಿಲ್ಲ ಜನಗಳೆಲ್ಲ ಅದನ್ನು. ಈಗಿನ ಮಕ್ಕಳಿಗೆ ಅದರದ್ದು ಹೆಸರು ಗೊತ್ತಿಲ್ಲ, ಅದು ತಿಂದು ಗೊತ್ತಿರಲಿಕ್ಕಿಲ್ಲ. ಆದರೂ ಕೂಡ ನಮಗೆಲ್ಲ ಇದು ತಿಂದು 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 ಅಭ್ಯಾಸ ಆಗಿದೆ ಹಾಗೆಲ್ಲ. ಮತ್ತು ಈ ಥರ ತುಂಬ ಉಂಟು. ಅದು ಆ ಸೀಸನ್ಗೆ ನಾನು ತೋರಿಸ್ತೇನೆ ನಿಮಗೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಇದನ್ನು ಮುಗಿಸ್ತೇನೆ. ನನ್ನ ಈ ಪುಟ್ಟದೊಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಮತ್ತೆ ಕೂಡ ವಿಡಿಯೋ ಮಾಡ್ತೇನೆ, ನೀವು ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ.